ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಶಿವೋರ್ ಇವಾಗ ತಾನೇ ಡ್ಯೂಟಿಯಿಂದ ಬಂದರು. ಈವ್ನಿಂಗ್ ಬೆಳಗ್ಗೆಯಿಂದ ಸಂಜೆವರೆಗೆ ಸ್ಪೆಂಡ್ ಮಾಡಿ ಇವತ್ತು ಡೇನ ಕಂಪ್ಲೀಟ್ ಮುಗಿಸಿ ಆ್ಯಂಡ್ ಈವ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಬಂದರು. ಇವಾಗ ಸ್ವಲ್ಪ ಹೊರಗಡೆ ಹೋಗೋದಿತ್ತು. ಎಲ್ಲಿಗೆ ಅಂತ ಅಂದರೆ ಚಿಕ್ಕಳ್ಳಿ ದೀಪಕ್ ಜ್ಯುವೆಲ್ಸ್ಗೆ, ನಿಮ್ಗೆ ಗೊತ್ತೇ ಇರುತ್ತೆ ಆಬ್ವಿಯಸ್ಲಿ. ದೀಪಕ್ ಜ್ಯುವೆಲ್ಸ್ಗೆ ಹೋಗ್ತಾ ಇದ್ದೀವಿ. ಮತ್ತೆ ಜ್ಯುವೆಲ್ಸ್ ಏನಾದ್ರು ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದ್ಕೊಂಬೇಡಿ. ಜ್ಯುವೆಲ್ಸ್ ಅಂತ ತೊಗೊಳಕ್ಕೆ ಹೋಗ್ತಾ ಇಲ್ಲ. ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ. ಜ್ಯುವೆಲ್ಸ್ ಅಂತೂ ತೊಗೊಳಕ್ಕೆ ಹೋಗ್ತಾ ಇಲ್ಲ, ಬಟ್ ಆ ಜ್ಯುವೆಲ್ಸ್ ಸಂಬಂಧಪಟ್ಟಂಗೆ ಏನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇವಾಗ ಅವರು ಫ್ರೆಶ್ ಅಪ್ ಆಗ್ತಾಯಿದ್ದಾರೆ. ನಾನು ಬಂದ ತಕ್ಷಣ, ಅವ್ರು ಬಂದ ತಕ್ಷಣ ರೆಡಿ ಆಗಿದೆ. ಯಾಕಂದರೆ ಸ್ವಲ್ಪ ಲೇಟ್ ಯಾವಾಗಲೂ ರೆಡಿ ಆಗದೆ ಲೇಟ್ ಆಗುತ್ತೆ. ಹೊರಡೋಕ್ಕೆ ಅಲ್ಲಿ ಹೋದ್ಮೇಲೆ ಒಂದು ಕಡೆ ಎಲ್ಲಾದರೂ ಹೋಗಬೇಕು ಅಂತಂದರೆ ಎಷ್ಟೊತ್ತಾಗುತ್ತೋ ಏನೋ ಅಂತಲೇ ಗೊತ್ತಿಲ್ಲ. ಅದಕ್ಕೆ ಆದಷ್ಟು ಸ್ವಲ್ಪ ಬೇಗನೆ ಹೋದರೆ ಒಳ್ಳೆಯದು ಅಂತ ಹೋದ್ವಿ. ಹಾಗೆ ಇವತ್ತು ಗುರುವಾರ ಆಗಿರೋದ್ರಿಂದ ಸ್ವಲ್ಪ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಟೈಮ್ ಸಿಕ್ಕಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬೇಗನೆ ಹೊರಡೋಣ ಅಂತ ಹೋಗ್ತಾಯಿದ್ದೀವಿ. ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಅಲ್ಲೇ ದೀಪಕ್ ಜ್ಯುವೆಲ್ಸ್ ಹತ್ರನೇ ಇದೆ. ಒಂದು 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಇವತ್ತು ಗುರುವಾರ ಒಳ್ಳೆಯ ದಿನ ಆಗಿರೋದ್ರಿಂದ ಸುಮಾರು ದಿನ ಆಗಿತ್ತು ಅಲ್ಲಿ ಹೋಗಿ ಅಂತ ಹೇಳಿದ್ದೀನಿ. ನೋಡೋಣ, ಅಲ್ಲಿ ಲೇಟ್ ಆದರೆ ಏನಾಗುತ್ತೋ ಏನೋ ಅಂತ ಗೊತ್ತಿಲ್ಲ. ಹೆಲೋ, ವೆಲ್ಕಮ್ ಬ್ಯಾಕ್. ಹಾಯ್ ಹೆಲೋ. ಏನು ಮಿನ್ಸ್ತಾ ಇದ್ದಾರೆ ನೋಡಿ ಗೈಸ್. ನಿಮ್ಮಷ್ಟಿಲ್ಲ ಬಂದರೆ ನಾವೇನು ಹಳೆ ಬಟ್ಟೆ ಹಾಕೊಂಡು ಮಿನ್ಸ್ತಾ ಇದ್ದೀವಿ, ಹೊಸ ಬಟ್ಟೆ ಹಾಕೊಂಡು ಮಿನ್ಸ್ತಾ ಇದ್ದೀರಾ. ನಾವು ಇರೋ ಕಲರ್ಗೆ ಏನು ಹಾಕೊಂಡ್ರು ಏನೋ ಕೇಳಿ ನಮ್ಮ ವ್ಯೂವರ್ಸ್ನ ಯಾರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆಬ್ವಿಯಸ್ಲಿ ನಿಮ್ಮ ಹೆಸರು ಹೇಳೋದು. ಹೆಂಗೆ ಫ್ಯಾನ್ಸ್ ಆಗ್ಬಿಡ್ತಾರೆ ನೋಡಿ. ಈಗ ರಮ್ಯಾಕನ್ ಬ್ಲಾಗಲ್ಲಿ ನವೀನನಿಗೆ ಎಷ್ಟು ಬೇಗ ಫ್ಯಾನ್ಸ್ ಆಗ್ಬಿಟ್ರು, ಎಷ್ಟು ಹೊಗಳುತ್ತಾರೆ. ಹಂಗೆ ನಿಮಗೂ ಫ್ಯಾನ್ಸು ಎಷ್ಟೊಂದು ಜನ ಕಮೆಂಟ್ ಮಾಡಿದ್ರು, ನೀವು ಇಲ್ಲದೇ ಇದ್ರೆ ಶಿವೋಣ ಇಲ್ಲದೇ ಇದ್ರೆ ಬ್ಲಾಗೇ ಒಂಥರ ಬೇಜಾರು ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ರು ಗೊತ್ತಾ. ನಿಮ್ಗೆ ಖುಷಿ ಆಗಲ್ವಾ ಕೇಳ್ತಾ ಇದ್ರೆ? ತುಂಬ ಖುಷಿ ಆಯಿತು. ನೀವಿಲ್ಲ ಅಂದರೆ ಎಷ್ಟು ಬೇಜಾರಾಗುತ್ತೆ ನಮ್ಮ ಸಬ್ಸ್ಕ್ರೈಬರ್ಸ್ಗೆ, ನಮ್ಮ ವೀಡಿಯೋಸ್ ನೋಡೋ ವ್ಯೂವರ್ಸಿಗೆ ಅಂತ. ನನಗೆ ಅವರು ಕಮೆಂಟ್ಸ್ ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ಆದಷ್ಟು ಇರಕ್ಕೆ ಟ್ರೈ ಮಾಡ್ತಿಲ್ಲ ನಾನು. ನೀವಿಲ್ಲ ಅಂದರೆ ಸೀರಿಯಸ್ಲಿ ಬೇಜಾರೇ. ನನಗೂ ವ್ಲಾಗ್ ಮಾಡೋಕ್ಕೆ ಬೇಜಾರು. ಅದಕ್ಕೆ ಕೆಲವೊಂದ್ಸಲ ಸ್ಕಿಪ್ ಮಾಡ್ತೀನಿ ಗೈಸ್. ಯಾಕೆ ನಾನು ಕರೆಕ್ಟಾಗಿ ಒಂದೊಂದಿನ ವ್ಲಾಗ್ ಮಾಡಲ್ಲ ಅಂತಂದರೆ ಇವರು ಬ್ಯುಸಿ ಇರೋದ್ರಿಂದ. ಒಬ್ಬಳೇ ಮಾಡ್ಬೋದು, ಮನೆಯವ್ರ ಜೊತೆನೂ ಮಾಡ್ಬೋದು, ಬಟ್ ಏನೋ ಒಂಥರ ಮಿಸ್ಸಿಂಗ್ ಅನಿಸುತ್ತೆ ವ್ಲಾಗಲ್ಲಿ ಅಲ್ವಾ. ಅದಕ್ಕೆ ನಾನು ಸ್ಟಾಪೇ ಮಾಡ್ಬಿಡ್ತೀನಿ. ಸ್ಟಾರ್ಟೇ ಮಾಡೋದಕ್ಕೆ ಹೋಗಲ್ಲ. ಬೆಳಗ್ಗೆ ಸ್ಟಾರ್ಟ್ ಮಾಡ್ಬಿಡ್ಬೇಕು, ಆಮೇಲೆ ಏನಾರ ಆಗುತ್ತೆ. ಹೌದಾ? ಏನು ಪ್ಲ್ಯಾನ್ ಇವತ್ತು? ಸದ್ಯಕ್ಕೆ ದೀಪಕ್ ಜ್ಯುವೆಲ್ಸ್ ಹೋಗ್ತಾ ಇದ್ವಿ. ಏನಕ್ಕಪ್ಪ ಅಂದರೆ ನಾನು ಇನ್ನೂ ಹೇಳಿಲ್ಲ. ತಗೊಂಡೆ, ಎರಡೂ ಹೋದ್ಮೇಲೆ ತೋರಿಸೋಣ ಇರಿ. ಓಕೆ. ಆ್ಯಕ್ಚುಲಿ ಕನ್ಫರ್ಮೇಷನ್ನ ನೀವು ಕಾಲ್ ಮಾಡಿದ್ರೆ ಬರ್ತೀನಿ ಅಂತ. ಕನ್ಫರ್ಮೇಷನ್ ಆ್ಯಕ್ಚುಲಿ ಅದೇ ನಿನ್ನೆ ಫೋನ್ ಮಾಡಿದ್ದೆ, ನಂಬರಿ ನಾಳೆ ಅಂತಂದು. ಸೊ ಹೋಗ್ತಾ ಇದ್ವಿ. ಇವಾಗ ಕಾಲ್ ಮಾಡದೆ ಹೋಗ್ತಾ ಇದ್ದೀವಿ, ನೋಡೋಣ. ಗೈಸ್, ನಾವು ಇವಾಗ ದೀಪಕ್ ಜ್ಯುವೆಲ್ಸ್ ಪಕ್ಕನೇ ಮುಂದೆನೇ ಇದ್ದೀವಿ. ನಾವು ಹೋಗಿ ಬಂದ್ವಿ ಒಳಗಡೆ. ಅನ್ಫಾರ್ಚುನೇಟ್ಲಿ ನಾವು ಹೋಗಿರೋ ಕೆಲಸ ಇವತ್ತು ಆಗಲಿಲ್ಲ. ಸೊ ಬ್ಯಾಡ್. ನಮಗೆ ಒಂದು 50-50 ಇದ್ವಿ, ಹೋಗಿರೋ ಕೆಲಸ ಆಗುತ್ತಾ ಇಲ್ವೋ ಅಂತ ಅಲ್ವಾ. ಇವರು ಹಂಗೆ ಹೇಳ್ತಾ ಇದ್ರು ಆ್ಯಂಡ್ ನಾನು ಹಂಗೆ ಅಂದ್ಕೊಂಡಿದ್ದೆ. ಇವರು ಹಂಗೆ ಇವತ್ತು ಮೇ ಬಿ ಆಗಲ್ವೇನೋ ಅಂತ, ಬಟ್ ನಾನು ಹಂಗೆ ಅಂದ್ಕೊಂಡಿದ್ದೆ. ಹಾಗೆ ಆಯಿತು, ನೋ ಪ್ರಾಬ್ಲಮ್. 1-2 ಡೇಸ್ ಬಿಟ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ. ನೋಡೋಣ, ಹೋಗೋಣ. ಯಾವಾಗ ಫ್ರೀ? ಇವ್ರು ಫ್ರೀ ಆಗೋದು ಸಂಡೇನೇ. ಇವತ್ತೇನೋ ಡ್ಯೂಟಿಯಿಂದ ಬಂದು ಸ್ವಲ್ಪ ಫ್ರೆಶ್ ಆಗಿದ್ರು, ಟಯರ್ಡ್ ಆಗದೆ, ಅದಕ್ಕೆ ಬಂದರು. ಇನ್ನು ನಾಳೆ ನಾಡ್ದು ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸಂಡೇ ಫ್ರೀ ಇರ್ತಾರೆ, ರಜಾ ಇರುತ್ತಲ್ಲ, ಅವಾಗ ಬರೋಣ. ಅದಕ್ಕೆ ಸಂಡೇ ಬರ್ತೀವಿ ಅಂತಲೇ ಹೇಳ್ಬಿಟ್ವಿ. ನಾಳೆ ಆಗಲ್ಲ, ನಾಡ್ದು ಆಪ್ಷನ್ ಒಂದು ದಿನ, ಶನಿವಾರನೂ ಬೇಡ ಅಂತ. ಅದಕ್ಕೆ ಸಂಡೇ ಬರ್ತೀವಿ ಅಂತ ಹೇಳಿದ್ದೀವಿ. ಓಕೆ. ಆ್ಯಂಡ್ ಇವಾಗ ಚಿಂಟು ಕಾಲೇಜ್ ಹತ್ರ ಹೋಗ್ತಾ ಇದ್ದೀವಿ. ಚಿಂಟು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು ಸೌಮ್ಯಕ್ಕ. ಇಲ್ಲೇ ಪಕ್ಕನೇ ಚಿಂಟು ಕಾಲೇಜು. ಬನ್ನಿ, ಇದೊಂದು ಕೆಲಸ ಆಯಿತು. ಇನ್ನೊಂದು ಯಾವುದು ಇದಾ? ಓಕೆ ಗೈಸ್, ಆಮೇಲೆ ಸಿಗ್ತೀವಿ. ಹಾಗೆ ಫ್ರೆಂಡ್ಸ್, ಅಲ್ಲೇ ನಾವು ಪಕ್ಕದಲ್ಲೇ ಜ್ಯೂಸ್ ಕುಡಿಯೋಣ ಅಂತ ಬಂದ್ವಿ. ವೆದರು ಚೇಂಜ್ ಆಗಿದ್ದು, ಸ್ವಲ್ಪ ಮಳೆ, ಇವಾಗ ಸ್ವಲ್ಪ ಮಳೆ ಗಾಳಿ ಎಲ್ಲ ಸ್ಟಾರ್ಟ್ ಆಗಿದೆ. ಇನ್ನೇನು ಕಂಪ್ಲೀಟಾಗಿ ಮಳೆ ಬರೋ ಚಾನ್ಸಸ್ಸು ಇನ್ನೊಂದು ಸ್ವಲ್ಪ ದಿನದಲ್ಲೇ ಹತ್ರ ಇದೆ.
ಬಟ್ ಇವತ್ತೇನಾಗಿತ್ತು ಅಂದರೆ ತುಂಬ ಬಿಸಿಲಿತ್ತು, ಸಖತ್ ಬಿಸಿಲಿತ್ತು, ಸೇಮ್ ಸಮ್ಮರ್ ಥರನೇ ಬಿಸಿಲಿತ್ತು. ಅದಕ್ಕೆ ಯಾಕೋ ತುಂಬ ಸೆಕೆ ಆಗ್ತಾಯಿತ್ತು. ಹೊರಗಡೆ ಬೇರೆ ಬಂದುಬಿಟ್ಟಿದ್ವಲ್ಲ, ಆಗ್ತಿರ್ಲಿಲ್ಲ. ಏನಾದರೂ ತಣ್ಣ ಕುಡಿಬೇಕನ್ನಿಸ್ತು. ಬಟ್ ಶಿವೋರು ಏನೂ ತೊಗೊಳ್ಲಿಲ್ಲ. ಅವ್ರಿಗೆ ಸ್ವಲ್ಪ ಥ್ರಾಟ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಕೋಲ್ಡ್ ಇದೆ ಅವ್ರಿಗೆ. 2 ಡೇಸ್ಗೆ ವೆದರ್ ಚೇಂಜ್ ಆಯ್ತಲ್ಲ, ಅಷ್ಟಕ್ಕೆ ಇದಾಗೋಗಿದೆ. ಅದಕ್ಕೆ ಅವ್ರು ಬೇರೆ ಏನಾದ್ರು ತೊಗೊತೀನಿ ಅಂತ ತೊಗೊಂಡ್ರು. ಬಟ್ ಅಲ್ಲೇನಾದರೂ ಬ್ರೆಡ್ ಟೈಪ್ ಏನಾದರೂ ಸ್ಯಾಂಡ್ವಿಚ್ ಥರ ಏನಾದರೂ ತೊಗೊತೀನಿ ಅಂತ ಕೇಳಿದ್ರು. ಕರೆಕ್ಟಾಗಿ ನಾನು ಜ್ಯೂಸ್ ಮಾಡ್ಕೊಂಡ ತಕ್ಷಣ ಪವರ್ ಹೋಗ್ಬಿಡ್ತು. ಅವರಲ್ಲೂ ಏನೂ ತಿನ್ನಲಿಲ್ಲ, ಬರೀ ನಾನು ಮಾತ್ರ ಜ್ಯೂಸ್ ಕುಡಿದೆ. ನಾನು ಆವಾಗಲೇ ಹೇಳ್ದಾಗೆ ಅಲ್ಲಿಂದ ಮುಗಿಸ್ಕೊಂಡು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ನಾವು ಅಂದ್ಕೊಂಡಿದ್ವಲ್ಲ. ಅದಕ್ಕೆ ದೇವಸ್ಥಾನಕ್ಕೆ ಬಂದ್ವಿ. ತುಂಬ ರಶ್ ಇರಲಿಲ್ಲ. ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ರಶ್ ಇತ್ತು. ರಾಘವೇಂದ್ರ ಸ್ವಾಮಿ ಅವರ ಹುಟ್ಟಿದಬ್ಬ ಇತ್ತು, ಆ ಟೈಮಲ್ಲಿ ನಾವು ಬಂದಿದ್ದು. ಗ್ರಾಮ ದೇವತೆ ಹಬ್ಬ ಅಂದ್ಕೊಂಡು ಬಂದಿದ್ರಲ್ಲ ಎಲ್ಲರೂ. ಅವಾಗ ಸಂಜೆ ಟೈಮ್ ಬಂದಿದ್ವಿ ನೋಡಿ. ಸುಮಾರು ಆಯಿತು 2 months ಮೇಲೆ. ಹಾಗೆ ಫ್ರೆಂಡ್ಸ್, ದೇವಸ್ಥಾನ ಎಲ್ಲ ಮುಗಿಸ್ಕೊಂಡ್ಬಂದು ಶಿವವರು ಏನು ತರಕ್ಕೆ ಹೋಗಿದ್ದಾರೆ ಮಾಟಲ್ಲಿ ಅಂತ ಹೇಳಿದ್ರೆ, ಮಶ್ರೂಮ್ ತರಕ್ಕೆ ಹೋಗಿದ್ದಾರೆ. ಮಶ್ರೂಮ್ ಬಿರಿಯಾನಿ ಏನಾದರೂ ಮಾಡ್ಕೊಳ್ಳೋಣ ಅಂತ. ಸೇಮ್ ಪ್ಲೇನ್ ತಿಂದು ಬೋರ್ ಆಗಿಬಿಟ್ಟಿದೆ. ಇವಾಗ ಹೆಂಗೋ ನಾನ್ ವೆಜ್ ಬದಲಿಗೆ ಮಶ್ರೂಮ್ ಅದ್ರ ಬದಲಿಗೆ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ತೊಗೊಂಬಂದಿದ್ದಾರೆ. 1-2-3 days ಆಗುತ್ತೆ. ಪಟ್ಟಿಗೆ ತೊಗೊಂಬಂದ್ಬಿಟ್ಟಿದ್ದಾರೆ 2 ಪ್ಯಾಕೆಟು. ಆ ಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಅದು ತೊಗೊಂಬಂದರು. ಹಾಗೆ ಫ್ರೆಂಡ್ಸ್, ನಾವು ಸಂಜೆ ದೇವಸ್ಥಾನ ಮುಗಿಸ್ಕೊಂಡ್ಬಂದ್ವಿ. ಅಮ್ಮಂಗೆ ಯಾಕೋ ಸ್ವಲ್ಪ ಆರಾಮಿರಲಿಲ್ಲ. ಅವರು ಕ್ಲಿನಿಕ್ಗೆ ಕರ್ಕೊಂಡು ಹೋಗಿದ್ರು ಶಿವವರು. ಅವರು ಹೋಗ್ತಾ ಇದ್ದಂಗೆ ನಮ್ಮ ಪಪ್ಪನೂ ಬಂದರು ಮಾತಾಡ್ಸೋಕ್ಕೆ ಅಂತ. ಮಾತಾಡಿಸ್ಕೊಂಡು ನೋಡ್ಕೊಂಡು ಹೋಗೋಣ ನನ್ನ ಅಂತ ಬಂದಿದ್ದಾರೆ. ಅದಕ್ಕೆ ಅವ್ರಿಗೆ ಅಲ್ಲಿ ಕ್ಲಿನಿಕ್ಕಿಗೆ ಹೋಗಿದ್ರಲ್ಲ ಶಿವವರು ಮತ್ತು ಅಮ್ಮ, ಅಲ್ಲಿವರೆಗೂ ಬಜ್ಜಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಏನಂದರೆ ಬಾತ್ಗೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಮಶ್ರೂಮ್ ಬಾತ್ ಮಾಡೋಣ ಅಂತ. ಏನಂದರೆ ಹೊರ್ಗಡೆ ಹೋಗಿದ್ದು ಬರೋವರೆಗೂ ಎಲ್ಲನೂ ಹಚ್ಚಿಟ್ಟಿರು, ನಾನೇ ಬಂದು ಮಾಡ್ತೀನಿ ಅಂತ ಹೇಳಿದರು ಅಮ್ಮ. ಅದಕ್ಕೆ ಎಲ್ಲನೂ ಹಚ್ಚಿಟ್ಟಿದ್ದೆ. ಬಂದ ತಕ್ಷಣ ಬಂದು ಕುಕ್ಕರಿಗೆ ಒಗ್ಗರಣೆ ಹಾಕಿದ್ರು ನೀಟಾಗಿ. ಯಾಕಂದರೆ ಶಿವರು ಅಮ್ಮನೇ ಬಂದು ಮಾಡಲಿ ಅಂತ ಹೇಳಿದ್ರು. ಯಾಕಂದರೆ ಅವ್ರ ಟೇಸ್ಟೇ ನೀವು ಎಲ್ಲ ವ್ಲಾಗಲ್ಲೂ ನೋಡಿರ್ತೀರ. ಬಿರಿಯಾನಿ ಒಂಥರ ಡಿಫ್ರೆಂಟ್ ಟೇಸ್ಟಾಗಿ ಎಲ್ಲರೂ ಇಷ್ಟಪಡ್ಕೊಂಡು ತಿಂತಾರೆ. ಸೇಮ್ ಬಾತು ಅಷ್ಟೇ, ಅಷ್ಟೊಂದು ಇಷ್ಟಪಡ್ಕೊಂಡು ತಿಂತಾರೆ. ಅದಕ್ಕೆ ಇವಾಗ ಡಿಫ್ರೆಂಟಾಗಿ ಮಶ್ರೂಮ್ ಬಿರಿಯಾನಿ ಬೇರೆ ಮಾಡ್ತಾಯಿದ್ದೀವಲ್ಲ, ಅದಕ್ಕೆ ಅಮ್ಮನೇ ಬಂದು ಮಾಡ್ತಾರೆ. ಎಲ್ಲನೂ ಹೆಚ್ಚಿಟ್ಟಿರು ಅಂತ ಹೇಳಿದ್ರು. ಅದಕ್ಕೆ ಎಲ್ಲನೂ ಹೆಚ್ಚಿಟ್ಟಿದ್ದೆ. ಇನ್ನೇನೊಂದು 5 minutes ಬಾತ್ ರೆಡಿಯಾಗಿ ಹೋಗುತ್ತೆ. ಹಾಗೆ ಶಿವವರು ಮತ್ತು ನಮ್ಮ ಪಪ್ಪ ಇಬ್ಬರು ಮಾತಾಡ್ತಾ ಕೂತಿದ್ರು. ಇನ್ನೇನು ವಿಷಲ್ಗೆ ಹೋಗೋವರೆಗೂ ಅವ್ರಿಗೂ ಟೈಮ್ ಆಗಿಬಿಟ್ಟಿತ್ತು. ನಮ್ಮ ಪಪ್ಪನಿಗೆ ಸ್ವಲ್ಪ ಮಳೆ ಬರೋ ಥರ ಇತ್ತು, ತುಂಬ ಗಾಳಿ ಬರ್ತಾಯಿತ್ತು. ಹೋಗೋವರೆಗೂ ಮಳೆ ಏನಾದರೂ ಬಂದುಬಿಡುತ್ತೆ ಅಂತ ಓಡ್ತೀನಿ ಅಂತ ಇದ್ದರು. ಅದಾದಮೇಲೆ ಬಾತು ರೆಡಿ ಆಯಿತು. ನಾವು ಊಟ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಅವರು ಹೋಗ್ತಾಯಿದ್ದಾರೆ. ಊಟ ಮಾಡಿದ ತಕ್ಷಣ ತುಂಬ ಟೈಮ್ ಆಗಿಬಿಟ್ಟಿದೆ. ಹತ್ರ 9:30 ಆಗೋಗಿತ್ತು ಅವ್ರು ಹೋಗೋಷ್ಟರಲ್ಲಿ. ಹಾಗೆ ನಮ್ಮ ಪಪ್ಪ ಬಂದಿದ್ದು ತುಂಬ ಖುಷಿಯಾಯಿತು. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು. ಈವ್ನಿಂಗ್ ನಾವು ದೇವಸ್ಥಾನ ಮುಗಿಸ್ಕೊಂಡು ಬಂದ ತಕ್ಷಣ ಕಾಲ್ ಮಾಡಿದರು ಮನೇಲಿದೆಯಾ ಅಂತ. ಕರೆಕ್ಟಾಗಿ ಮನೆಗೆ ಬಂದಿದ್ದೆ, ಅಷ್ಟರಲ್ಲಿ ಫೋನ್ ಮಾಡಿದ್ರು. ಆವಾಗ ಬಂದು ಸುಮಾರು ಹೊತ್ತವರೆಗೂ ಇದ್ದು ಇವಾಗ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಏನಾಗಿತ್ತು ಅಂತಂದರೆ ಒಂದು ಸಲ ಹಿಂಗೆ ಮನೇಲಿದ್ದೀರಾ ಅಂತ ಫೋನ್ ಮಾಡಿದರು. ಬಟ್ ನಾವು ಸ್ವಲ್ಪ ಹೊರಗಡೆ ಹೊರಟೋಗಿದ್ವಿ. ನಾನು ಇನ್ನೊಂದ್ಸಲ ಬರ್ತೀನಿ ಅಂತ ಹೊರಟೋಗಿದ್ರು. ಅವತ್ತಿಂದ ಬರೋಕ್ಕೆ ಆಗಿರಲಿಲ್ಲ ಅವ್ರಿಗೂ. ಆಮೇಲೆ ನಾವು ಅಲ್ಲಿ ಹೋಗೋದೇ ಆಗಿತ್ತಲ್ಲ, ನಾವು ಫ್ರೀ ಇರಲಿಲ್ಲ. ಇವತ್ತು ಬರೋ ಟೈಮ್ ಬಂತು. ಏನ್ರಿ ಅಲ್ಲ, ಮುಖದಲ್ಲಿ ನಗು ಏನೋ ಖುಷಿ ಕಾಣ್ತಾ ಇದೆ ಅಪ್ಪ ಬಂದ ತಕ್ಷಣ. ಹೌದು, ಕಾಣಿಸ್ತಾ ಇದೆಯಾ? ಎಸ್ ಬೇಬಿ, ಎಸ್. ಇದು ಹೊರಗಡೆ ಹೋಗ್ತೀರಾ? ಹೋಗ್ಬಿಟ್ಟು ಇದು ಏನೋ ಒಂದು ಕೀ ಎಸಬೇಕು. ಯಾವುದು? ಬೈಕಿನ ಬಿಡಿ, ಅಲ್ಲೇ ಇರಲಿ. ಕಾರ್ ಒಳಗೆ ಕಾರೇ ಒಳಗೆ ಹಾಕ್ತೀನಿ. ಆಯಿತು, ಬಿಸಿಲೇನು ಬರೋದಿಲ್ಲ. ಹಾಗೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.